ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಾಸನಿಗೆ ಸಿಗುತ್ತಿಲ್ಲ ಹಾಸಿಗೆ ದಿಂಬಿನ ವ್ಯವಸ್ಥೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜೈಲು ಪಾಲಾಗಿದ್ದಾರೆ. ಆದರೆ ಆ ಜೈಲಿನಲ್ಲಿ ದಾಸನಿಗೆ ಸಿಗುತ್ತಿಲ್ಲ ಹಾಸಿಗೆ ಹಾಗೂ ದಿಂಬಿನ ವ್ಯವಸ್ಥೆ. ಆರೋಪಿ ದರ್ಶನ್ಗೆ ಸೌಲಭ್ಯ ನೀಡದ ಕುರಿತ ಅರ್ಜಿ ಇಂದಿಗೆ ಆದೇಶ ಕಾಯ್ದಿರಿಸಿದಂತಹ ಕೋರ್ಟ್ ಒಂದು ಅರ್ಜಿಯ ವಿಚಾರಣೆಯನ್ನ ಇಂದು ಏನು ಮಾಡಲಿಕ್ಕಿದೆ. ಹಾಗೆ ಇಂದು ದರ್ಶನ ಹಾಸಿಗೆ ಮತ್ತು ದಿಂಬು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಹಾಸಿಗೆ ಹಾಗೂ ದಿಂಬು ನೀಡಲು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇಂದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ. ದರ್ಶನ್ ಮನವಿಗೆ ಕೋರ್ಟ್ ಅಸ್ತು ಅನ್ನುತ್ತಾ ಅಥವಾ ಇಲ್ವಾ ಅನ್ನುವಂಥದನ್ನ ಕಾದು ನೋಡಬೇಕಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಜೈಲು ಪಾಲಾಗಿದ್ರು. ಆದರೆ ಜೈಲಿನಲ್ಲಿ ಹಾಸಿಗೆ ಹಾಗೂ ದಿಂಬಿನ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಲಾಗಿತ್ತು. ಆದರೆ ಈ ಸೌಲಭ್ಯ ನೀಡಿದಂತ ಒಂದು ಕುರಿತು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇಂದಿಗೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಕೋರ್ಟ್. ಇಂದು ದರ್ಶನ ಹಾಸಿಗೆ ಹಾಗೂ ದಿಂಬು ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಹಾಸಿಗೆ ಹಾಗೂ ದಿಂಬು ನೀಡಲು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇಂದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಒಂದು ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ. ದರ್ಶನ್ನ ಈ ಒಂದು ಮನವಿಗೆ ಕೋರ್ಟ್ ಅಸ್ತು ಅನ್ನುತ್ತಾ ಅಥವಾ ಇಲ್ವಾ ಅದೆಲ್ಲವೂ ಕೂಡ ಇಂದು ಗೊತ್ತಾಗ್ಲಿಕ್ಕಿದೆ. ಕೆಲವೊಂದು ಸೌಲಭ್ಯಗಳನ್ನ ನೀಡಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು. ದರ್ಶನ್ಗೆ ಇದೆಲ್ಲವನ್ನ ಕೂಡ ನೀಡಬೇಕು ಅಂತ. ಆದ್ರೆ ಅಲ್ಲಿ ಅಂತ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ. ಹಾಸಿಗೆ ಮತ್ತು ದಿಂಬಿನ ವ್ಯವಸ್ಥೆ ಸರಿಯಾಗಿ ನನಗೆ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿದಂತಹ ಕೋರ್ಟ್ ಇವತ್ತು ಅದರ ಬಗ್ಗೆ ವಿಚಾರಣೆಯನ್ನ ನಡೆಸಲಿಕ್ಕಿದೆ. ಈ ಒಂದು ವಿಚಾರಣೆ ಆದ್ಮೇಲೆ ಗೊತ್ತಾಗತ್ತೆ ಆ ಹಾಸಿಗೆ ಮತ್ತು ದಿಂಬನ್ನ ನೀಡ್ತಾರಾ ಅಥವಾ ಇಲ್ವಾ ಏನು ಅನ್ನುವಂಥದ್ದು ಇವತ್ತು ಗೊತ್ತಾಗ್ಲಿಕ್ಕಿದೆ. ಹಾಗಿದ್ರೆ ನಟ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ಹಾಗೂ ದಿಂಬು? ಜೈಲಾಧಿಕಾರಿಗಳು ಕೋರ್ಟ್ ಆದೇಶ ಲಘುವಾಗಿ ಪರಿಗಣಿಸಿದ್ದಾರೆ. ದರ್ಶನ್ ಪರ ಕೋರ್ಟ್ ಮೊರೆ ಹೋಗಿದ್ದಂತ ವಕೀಲರು ಕೋರ್ಟ್ ಹೇಳಿದ ಕನಿಷ್ಠ ಸೌಕರ್ಯಗಳನ್ನು ನೀಡಿಲ್ಲ. ಕಂಬಳಿ, ಹೊದಿಕೆ, ಲೋಟ ನೀಡಿದ್ದಾರೆ. ಬೆಳಗ್ಗೆ ಹಾಗೂ ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶವನ್ನ ನೀಡಲಾಗಿದೆ. ಪಕ್ಕದ ಸೆಲ್ನಲ್ಲಿರುವಂತಹ ಪಾಕಿಸ್ತಾನದವರಿಗೆ ಎಲ್ಲಾ ಸೌಲಭ್ಯವಿದೆ. ನಮ್ಮ ಆರೋಪಿಗೆ ಯಾಕೆ ಹೀಗೆ ಎಂದು ಪ್ರಶ್ನಿಸಿದಂತ ವಕೀಲರು ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಹಾಗಿದ್ರೆ ಹಾಸಿಗೆ ಮತ್ತೆ ದಿಂಬು? ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ನಟ ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಹಾಗೂ ದಿಂಬು ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನ ಲಘುವಾಗಿ ಪರಿಗಣಿಸಿದ್ದಾರೆ. ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ, ಲಘುವಾಗಿ ಪರಿಗಣಿಸಿದ್ದಾರೆ. ದರ್ಶನ್ ಪರ ಕೋರ್ಟ್ ಮೊರೆ ಹೋಗಿದ್ದಂತಹ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದಂತಹ ಕನಿಷ್ಠ ಸೌಕರ್ಯಗಳನ್ನ ಕೂಡ ನೀಡಿಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಕಂಬಳಿ, ಹೊದಿಕೆ, ಲೋಟವನ್ನ ನೀಡಿದ್ದಾರೆ. ಹಾಗೆ ಬೆಳಗ್ಗೆ ಮತ್ತೆ ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶವನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನನ್ನ ಕೊಲೀಗ್ ಶ್ರೀರಕ್ಷಾ ಲೈನ್ನಲ್ಲಿದ್ದಾರೆ. ರಕ್ಷಾ, ಆಲ್ರೆಡಿ ಹಾಸಿಗೆ ಮತ್ತೆ ದಿಂಬು ಬೇಕು, ಕೆಲವೊಂದು ಏನೋ ಸೌಕರ್ಯಗಳನ್ನ ನೀಡಬೇಕು ಅಂತ ಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಇದೀಗ ಹಾಸಿಗೆ ಮತ್ತು ದಿಂಬು ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀಡುವಂತ ಚಾನ್ಸಸ್ ಏನಾದ್ರೂ ಇದೆಯಾ, ಹೇಗೆ? ಈಗ ನಟ ದರ್ಶನ್ ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ರು. ಅವರು ಜೈಲಿನಲ್ಲಿದ್ದಾಗ 64ನೇ ಸೆಷನ್ ಕೋರ್ಟ್ಗೆ ನೀಡಿದಂತ ಆದೇಶದಂತೆ ಈಗ ಕನಿಷ್ಠ ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ದೂರು ಕೇಳಿ ಬರ್ತಾ ಇದೆ. ಇದು 2ನೆಯ ಬಾರಿಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಈ ಒಂದು
ಏನು ಹಾಸಿಗೆ ದಿಂಬು ಅಥವಾ ವ್ಯವಸ್ಥೆ ನೀಡಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ನ ಮತ್ತೆ ಮೊರೆ ಹೋಗಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಹಾಗೆ ಕೆಲವು ಆರೋಪವನ್ನ ಕೂಡ ಈಗ ವಕೀಲರು ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶವನ್ನ ಜೈಲಿನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಕೋರ್ಟ್ ಆದೇಶವನ್ನ ತೀರಾ ಹಗುರವಾಗಿ ಇವರು ಪರಿಗಣಿಸ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದ್ರು ಏನನ್ನ ಕೊಡ್ತಾ ಇಲ್ಲ ನಮ್ಮ ಆರೋಪಿಗೆ, ಏನ್ ಕೊಟ್ಟಿದ್ದಾರೆ ಅಂತ ಈಗ ಆರೋಪಿಗಳ ಮುಖಾಂತರವೇ ಕೇಳಿ ತಿಳ್ಕೊಳ್ಳೋಣ ಅಂತ ವಕೀಲ ಸುನೀಲ್ ಕೋರ್ಟ್ ನಲ್ಲಿ ಈಗ ಹೇಳಿರುವಂತದ್ದು. ಇನ್ನು ಇದಷ್ಟೇ ಅಲ್ಲದೆ ಜೈಲ್ ಅಧಿಕಾರಿಗಳು ಏನ್ ಬೇಕಾದ್ರೂ ಬರೆದುಕೊಂಡು ಬರ್ಬೋದು, ಅಂದ್ರೆ ನಾವೆಲ್ಲಾ ಕೊಟ್ಟಿದೀವಿ ಅಂತಾನು ಅವ್ರು ಹೇಳಬಹುದು. ಆದ್ರೆ ಇದು ಶುದ್ಧ ಸುಳ್ಳು. ನಾವು ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ, ಅಂದ್ರೆ ದರ್ಶನ್ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಕೂಡ ಈಗ ವಾದವನ್ನ ಮಂಡಿಸ್ತಾ ಇರುವಂತದ್ದು. ಇನ್ನು ಕೋರ್ಟ್ಗೆ ಜೈಲು ವರದಿ ಸಲ್ಲಿಕೆ ಈಗಾಗ್ಲೇ ಮಾಡ್ಲಾಗಿದೆ. ಹೊಸ ಆರೋಪಿ ಅಂದ್ರೆ ಯಾರು ಹೊಸದಾಗಿ ಆರೋಪಿಗಳು ಜೈಲಿಗೆ ಹೋಗ್ತಾರೆ, ಅವಾಗ ಜೈಲಿಗೆ ಬಂದಾಗ 14 ದಿನ ಮಾತ್ರ ಅವರನ್ನ ಕ್ವಾರಂಟೈನ್ ನಲ್ಲಿ ಇರಿಸಬೇಕಾಗುತ್ತೆ. ಇನ್ನು ಅದರ ನಂತರ ಆರೋಗ್ಯ ಪರಿಶೀಲನೆ ಮಾಡಿ ಸಾಮಾನ್ಯವಾಗಿ ಸೆಲ್ ಗಳಿಗೆ ಶಿಫ್ಟ್ ನ ಮಾಡ್ಬೇಕಾಗುತ್ತೆ. ಆದ್ರೆ 1 ತಿಂಗಳು ಕ್ವಾರಂಟೈನ್ ಸೇಲ್ ನಲ್ಲಿ ದರ್ಶನ್ ಅನ್ನ ಈಗ ಇರಿಸಲಾಗ್ತಾ ಇದೆ. ಹಾಗಾಗಿ ಕ್ವಾರಂಟೈನ್ ನಲ್ಲಿ ಗೈಡ್ ಲೈನ್ ಮಾಹಿತಿಯನ್ನ ವಕೀಲ ಸುನೀಲ್ ಕೂಡ ಈಗ ಈ ಬಗ್ಗೆ ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಇನ್ನ ಜನರನ್ನ ತಿಂಗಳಗಟ್ಲೆ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ, ಯಾವ MLA ಸದಸ್ಯರನ್ನ 14 ದಿನಕ್ಕಿಂತ ಹೆಚ್ಚು ಕ್ವಾರಂಟೈನ್ ನಲ್ಲಿ ಇಡ್ತಾರೆ ಅಂತ ಈಗ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸುನೀಲ್ ಈಗ ಈ ಬಗ್ಗೆ ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಇನ್ನು ಜೈಲ್ ಅಧಿಕಾರಿಗಳ ವಿರುದ್ಧ ಸುನೀಲ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಸೌಲಭ್ಯವನ್ನ ಯಾಕೆ ನೀಡ್ತಾ ಇಲ್ಲ ಅಂತ ವಾದವನ್ನ ಮಂಡಿಸಲಿದ್ದಾರೆ. ಕೋರ್ಟ್ ನೀಡಿದಂತಹ ಆದೇಶವನ್ನ ಜೈಲ್ ಅಧಿಕಾರಿಗಳು ಈಗ ನಿರ್ಲಕ್ಷ್ಯ ಮಾಡುವುದಾಗಿ ವಕೀಲರು ಆರೋಪಿಸ್ತಾ ಇದ್ದಾರೆ. ಪ್ರಸ್ತುತ ದರ್ಶನ್ಗೆ ಕೇವಲ ಕಂಬಳಿ ಮತ್ತು ಹೊದಿಕೆ ಮತ್ತು ಲೋಟ ಮಾತ್ರ ಸಿಕ್ಕಿದ್ದು, ಬೇರೆ ಏನು ಸಿಕ್ಕಿಲ್ಲ. ಬೆಳಗ್ಗೆ ಹಾಗೂ ಸಂಜೆ 1 ಗಂಟೆ ವಾಕಿಂಗ್ ಅವಕಾಶ ಮಾತ್ರ ನೀಡಲಾಗಿದೆ. ಆದ್ರೆ ಪಕ್ಕದ ಸೆಲ್ ನಲ್ಲಿರುವಂತಹ ಪಾಕಿಸ್ತಾನದ ಕೈದಿಗಳಿಗೆ ಟಿವಿ ಮತ್ತು ಕೇರಂ ಹಾಗೆ ಕೆಲವು ಸೌಲಭ್ಯಗಳನ್ನ, ಹೆಚ್ಚಿನ ಸೌಲಭ್ಯವನ್ನ ಹಾಗೆ ಟಿವಿ ನೋಡುವ ವ್ಯವಸ್ಥೆಯನ್ನ ಕೂಡ ಈಗ ನೀಡಿದ್ದಾರೆ ಜೈಲ್ ಅಧಿಕಾರಿಗಳು. ಆದ್ರೆ ನಮ್ಮ ಆರೋಪಿಗೆ ಮಾತ್ರ ಈ ರೀತಿಯಾಗಿ ಅನ್ಯಾಯ ಯಾಕೆ ಅಂತ ಈಗ ವಕೀಲರು ದರ್ಶನ್ ಪರ ವಾದವನ್ನ ಮಂಡಿಸಿ ಪ್ರಶ್ನೆಯನ್ನ ನೀಡಲಿದ್ದಾರೆ. ಇನ್ನು ಈ ಕುರಿತು ಅರ್ಜಿ ವಿಚಾರಣೆ ಇಂದು ಬೆಂಗಳೂರಿನ 57ನೇಯ CCH ಕೋರ್ಟ್ ನಲ್ಲಿ ನಡೆಯಲಿದ್ದು, ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡುವ ಬಗ್ಗೆ ಕೋರ್ಟ್ ಸ್ಪಷ್ಟನೆಯನ್ನ ನೀಡುತ್ತದೆ ಅಥವಾ ಇನ್ನು ನಿರೀಕ್ಷಿತವೇ ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಚಾರಣೆ ಮುಂದೂಡಿಕೆ ಏನಾದ್ರೂ ಹಾಕುತ್ತಾ ಎಂಬ ಬಗ್ಗೆ ಇಂದಿನ ಕೋರ್ಟ್ ನಲ್ಲಿ ತೀರ್ಪು ಸಿಗುವಂತದ್ದು. ರೂಪಲತಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ಗೆ ಈ ಒಂದು ಹಾಸಿಗೆ ಮತ್ತೆ ದಿಂಬು ಇವತ್ತು ಸಿಗುತ್ತಾ, ಅದೆಲ್ಲವೂ ಕೂಡ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಕೋರ್ಟ್ ಹೇಳಿದಂತ ಕನಿಷ್ಠ ಸೌಲಭ್ಯಗಳನ್ನ ಕೂಡ ನೀಡಿಲ್ಲ, ಕೇವಲ ಕಂಬಳಿ ಹೊದಿಕೆ ಲೋಟ ಮಾತ್ರ ನೀಡಿದ್ದಾರೆ, ಹಾಸಿಗೆ ಮತ್ತು ದಿಂಬು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಅವರೊಂದು ನೀಡಿರುವಂತಹ ಅರ್ಜಿಯ ವಿಚಾರಣೆ ಆಗ್ಬಿಟ್ಟು ಏನು ಅಂತ ನಿರ್ಧಾರ ಆಗುತ್ತೆ.